ರಾಯಬಾಗದಲ್ಲಿ ಮಾದಕ ದ್ರವ್ಯ ಮುಕ್ತ ಸಮಾಜಕ್ಕಾಗಿ ಬೃಹತ್ ಜನಜಾಗೃತಿ ಅಭಿಯಾನ. ರಾಯಬಾಗ ತಾಲೂಕಿನಲ್ಲಿ ಯುವ ಜನತೆ ಮಾದಕ ವಸ್ತುಗಳ ವ್ಯಸನಕ್ಕೆ ತುತ್ತಾಗುತ್ತಿರುವುದನ್ನು ತಡೆಗಟ್ಟಲು ಹಾಗೂ ಜನಜಾಗೃತಿ ಮೂಡಿಸಲು ರಾಯಬಾಗ ತಾಲೂಕಿನ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಭಾಜಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಪ್ರಣಯ್ ಪಾಟೀಲ್ ನೇತೃತ್ವದಲ್ಲಿ ಪಟ್ಟಣದ ಲೋಕೋಪಯೋಗಿ ಪ್ರವಾಸಿ ಮಂದಿರದಿಂದ ಅಭಾಜಿ ವೃತ್ತದವರೆಗೆ ಬೃಹತ್ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಭಾಜಿ ವೃತ್ತಕ್ಕೆ ಬಂದು ರಾಯಬಾಗ್ ಹಾಗೂ ತಾಲೂಕಿನಾದ್ಯಂತ ಮಾದಕ ವ್ಯಸನಿಗಳು ಹಾಗೂ ಮಾದಕ ವಸ್ತುಗಳ ಮಾರಾಟದಿಂದ ಯುವ ಸಮುದಾಯ ಬಾಲ್ಯದಲ್ಲಿಯೇ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದು, ಇದರಿಂದ ಅವರಷ್ಟೇ ಅಲ್ಲದೆ ಅವರ ಕುಟುಂಬ ಹಾಗೂ ಸಮಾಜವನ್ನು ಹಾಳು ಮಾಡುತ್ತಿದ್ದು, ಆದ್ದರಿಂದ ತಮ್ಮ ತಾಲೂಕಿನಿಂದಲೇ ಈ ಅಭಿಯಾನ ಹಮ್ಮಿಕೊಳ್ಳುವ ಮೂಲಕ ರಾಯಬಾಗ್ ತಾಲೂಕನ್ನ ಮಾದಕ ದ್ರವ್ಯ ಮುಕ್ತ ಸಮಾಜಕ್ಕಾಗಿ 25ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಒಕ್ಕೂಟದೊಂದಿಗೆ ಬೃಹತ್ ಜನಜಾಗೃತಿ ಅಭಿಯಾನ ಹಮ್ಮಿಕೊಂಡು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಖ್ಯಾತ ಲೇಖಕರಾದ ಪ್ರಣಯ್ ವಿವೇಕ್ ರಾವ್ ಪಾಟೀಲ್ ಅವರ ನೇತೃತ್ವದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಪರಮಾನಂದ್ ಮಂಗಸುಳಿಯವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರಣಯ್ ಪಾಟೀಲ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಗಾಂಜಾ, ಡ್ರಗ್ಸ್ ನಂತಹ ದುಷ್ಟಚಟಗಳಿಗೆ ಯುವಕರು ಬಲಿಯಾಗುತ್ತಿದ್ದು, ಇದರಿಂದ ಅವರ ಆರೋಗ್ಯದ ಜೊತೆಗೆ ತಂದೆ, ತಾಯಿ, ಹೆಂಡತಿ ಮತ್ತು ಮಕ್ಕಳನ್ನೊಳಗೊಂಡ ಸಂಪೂರ್ಣ ಕುಟುಂಬವೇ ಬೀದಿಗೆ ಬೀಳುವಂತಾಗಿದೆ. ಸಮಾಜದ ಮೇಲೂ ಇದು ಗಂಭೀರ ದುಷ್ಪರಿಣಾಮ ಬೀರುತ್ತಿರುವುದರಿಂದ ಮಾದಕ ದ್ರವ್ಯ ಮಾರಾಟ ಮಾಡುವವರ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವ ಮೂಲಕ ತಕ್ಷಣ ಮಾದಕ ದ್ರವ್ಯಗಳ ಜಾಲವನ್ನು ತಡೆಗಟ್ಟುವುದು ಅಗತ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಶಿಕಾಂತ್ ಗುರುಜಿ, ನ್ಯಾಯವಾದಿ ಕೃಷ್ಣ ಕೋಟಿವಾಲೆ, ಏಕನಾಥ್ ಮಾಚಕ್ನೂರ್, ಅಶೋಕ್ ಅಂಗಡಿ, ಗಣೇಶ್ ಕಾಂಬ್ಳೆ, ಶಿವಪುತ್ರ ಹಾಡ್ಕರ್, ಸುನಿಲ್ ಪಾಟೀಲ್, ಸಾತಪ್ಪ ಅಂಬಿ, ರಾಜು ಹಿಪ್ಪರ್ಗಿ, ಸಿಪಿಐ ಡಫೀನ್, ವಿವಿಧ ಸಂಘಟನೆಗಳ ಪ್ರಮುಖರು, ಕಾರ್ಯಕರ್ತರು, ವಿದ್ಯಾರ್ಥಿಗಳು ಹಾಗೂ ಸಹಸ್ರಾರು ಸಾರ್ವಜನಿಕರು ಭಾಗಿಯಾಗಿದ್ದರು. ಇದು ಪ್ರತಿಯೊಂದೊಂದು ಬೆಳಗಾವಿ ಜಿಲ್ಲೆ ಪ್ರತಿಯೊಂದೊಂದು ತಾಲೂಕುಗಳಲ್ಲಿ ಇಂಥ ಒಂದು ಆಂದೋಲನ ಆಗಬೇಕಾಗಿದೆ. ಅಲ್ಲಿ ಇದ್ದಂತ ನಿರತರು ಇದು ಈ ಒಂದು ಆಂದೋಲನ ಅವರಿಗೆ ಒಂದು ಮಾರ್ಗದರ್ಶಕವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ನೋಡಿರಬೇಕು, ಇಲ್ಲಿ ರಾಜ್ಯದಲ್ಲಿ ಬಹಳ ಗಾಂಜಾ ಆಗಲಿ, ಗುಟ್ಕಾ ಆಗಲಿ, ವಿವಿಧ ಮಾದಕ ಡ್ರಗ್ಸ್ಗಳಾಗಲಿ, ಈಗ ರೀಸೆಂಟ್ಲಿ ಮುಂಜಾನೆ ಒಂದು ಮಾತು ಹೇಳಿದ್ರು, ಏನಂದ್ರೆ ನಮ್ಮ ಗಡ್ಡೆ ಪ್ರೋಡ್ದಾಗ ಒಬ್ಬರಿಗೆ ಹೆಣ್ಮಗಳು ಏನಾದ್ರು ಕಾಲೇಜ್ಗೆಲ್ಲ ಡ್ರಗ್ಸ್ ಹುಡುಗಂತಕ್ಕೆ ಡ್ರಗ್ಸ್ ತಗೋಣ ಅವ್ರ ಟೀಚರ್ ಇದ್ರಂತ. ಟೀಚರ್ ಅವ್ರಿಗೆ ಏನಾಯ್ತಂದ್ರೆ ಡ್ರಗ್ಸ್ ಬಿಡಿಸ್ಬಿಟ್ರಂತ. ಬಿಡಿಸೋಣ ಹೆಣ್ಮಗಳು ಏನ್ ಮಾಡೋದು ಹುಡುಗ ಹೋಗ್ಕೊಂಡು ಸತ್ತ. ಇಂಥ ಪರಿಸ್ಥಿತಿ ಈ ಮಾದಕ ವಸ್ತುಗಳಿಂದ ಒಂದು ಆಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತಾನು. ಮಾತ್ರ ಹೇಳ್ತೀನಿ, ಅವ್ರು ಮಾತನಾಡ್ತಕ್ಕಂಥ ಪದ್ಧತಿ, ಚಿಂತನೆ, ಆಚಾರ, ವಿಚಾರಗಳು, ನಡೆನುಡಿಗಳನ್ನು ನೋಡಿದ್ರೆ ಅಭಾಜಿಯವರು ಹೋಗಿಲ್ಲ, ಅವರು ಜೀವಂತ ಸಮಾಜದೊಳಗ ವ್ಯಸನಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಂತ ಯಾರಾದ್ರೂ ಅವರು ನಿರ್ಧಾರ ನಿಲ್ಲಬೇಕಲ್ಲ, ಗಟ್ಟಿ ಧ್ವನಿ ಆಗಬೇಕಲ್ಲ. ಇವತ್ತು ಯುವಶಕ್ತಿ ಯಾಕೆ ಹಾಳಾಗ್ಲಿಕ್ಕಂತಂದ್ರೆ ಮೊನ್ನೆ ಅವರು DSP ಬೆಳಗಾವಿ ಗಾಂಜಾ ಸೇವನೆ ಮಾಡತಕ್ಕಂತ ವಿದ್ಯಾರ್ಥಿ, BA ಫೈನಲ್ ವಿದ್ಯಾರ್ಥಿ ತಂದೆ ತಾಯಿ ಮುಂದ ನಶೆಯೊಳಗೆ ಏನ್ ಮಾಡಿದ ಅಂತಂದ್ರೆ ತನ್ನ ತಾಯಿಯ ಹೊಟ್ಟೆ ಹೊಂದಿರತಕ್ಕಂಥ ಸ್ವತಃ ತಂಗಿಯ ಮೇಲೆ ಅತ್ಯಾಚಾರ ಮಾಡ್ಲಿಕ್ಕೆ ಹೋದಾಗ ತಂದೆ ತಾಯಿ ಕೂಡ ಕೊಲೆ ಮಾಡ್ಯಾರ. ಕೋರ್ಟ್ ನೋಡಿ ಕೇಳಿದಾಗ ನನಗೆ ಬೇಕಾದ ಶಿಕ್ಷೆ ಕೊಡಿ, ನಾನು ಯಾಕೆ ಕೊಲೆ ಮಾಡಿದೀನಿ ಅಂತಂದ್ರೆ ಮಾದಕ ವ್ಯಸನಕ್ಕೆ ಮಾರು ಹೋಗಿರ್ತಕ್ಕಂಥ ಮಗನ ಕೊಲೆ ಮಾಡಿದ್ರೆ ಅವ್ನು ನೋಡಿ ಸಮಾಜ ಬದಲಾವಣೆ ಮಾಡಲಿ ಅಂತ ತಂದೆ ಹೇಳ್ತಾನೆ. ಸಮಾಜ ಜಾಗೃತಿಯಾಗಿ ಬಹಳ ಖುಷಿ ಅನಿಸ್ತದ. ಇಡೀ ಕನ್ನಡ ನಾಡು ಹೇಳೋದು ಬೆಳಗಾವಿ ಜಿಲ್ಲೆಯೊಳಗೆ ಯಾಕೆ ಇವತ್ತು ಒಂದು ಮಾತನ್ನ ಹೇಳ್ತೀನಿ, ಅಂಬೇಡ್ಕರ್ ಮೂರ್ತಿಗೆ ನಾವು ಮಾಲಾರ್ಪಣೆಯನ್ನ ಮಾಡಿದ್ದೀವಿ. ಈ ಹಿಂದೆ ಏನು ಮಾಡಿರೋ ಹೋಗಲಿಲ್ಲ, ಮುಂದಾದ್ರೂ ಕೂಡ ಏನು ಬದಲಾವಣೆ ಆಗಬೇಕಂದ್ರೆ ಬದುಕು ಬಾಳಿಲ್ಲ, ಅವಶ್ಯ ಬಾಳಿಲ್ಲ. ಈ ಸಮಾಜಕ್ಕಾಗಿ, ಮಣ್ಣಿಗಾಗಿ, ತಾಯಿ ತಮಿಳುನಾಡಿಗಾಗಿ ನಾವು ಬದುಕಬೇಕಾಗಿಲ್ಲ. ಸಲುವಾಗಿ ಅವರೇನು ನೇತೃತ್ವವನ್ನು ತಗೊಂಡಾರಲ್ಲ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ 31 ಜಿಲ್ಲೆಗಳ ಸಂಪೂರ್ಣ ಕಾರ್ಯಕರ್ತರ ಜೊತೆ ಯಾವಾಗ ಹೋರಾಟವನ್ನು ಮಾಡ್ತಾರ, ಅಭಿಯಾನವನ್ನು ಮಾಡ್ತಾರ, ಯುವಶಕ್ತಿ ಜಾಗೃತವನ್ನು ಮಾಡಲಿಕ್ಕೆ ಅವರು ಸಂಕಲ್ಪ ಆಗ್ತಾರ, ಅವ್ರ ಜೊತೆ ನಾವು ಕೂಡ ಯಾವ್ಯಾವ ಭಾಗದೊಳಗ, ಯಾವ ಓಣಿಯೊಳಗ, ಯಾವ ಸರ್ಕಲ್ನೊಳಗ ನಮ್ಮ ಮನೆ ಬಾಜು
ಯಾವ ವ್ಯಕ್ತಿ ಗಾಂಜಾ ಮಾರಾಟ ಮಾಡ್ತಾನ, ಯಾವ ವ್ಯಕ್ತಿ ನಮಗೂ ಗೊತ್ತಿರ್ತದ. ನಾವು ಕೂಡ ಗುಪ್ತವಾಗಿ ಆ ವ್ಯಕ್ತಿ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲೆಗಳು SP ಬಂದ ಕೆ ರಾಮರಾಜ್ ಬಹಳ ವ್ಯಕ್ತಿ, ಒಳ್ಳೆ ವ್ಯಕ್ತಿ ಅದರ, ಪಾರದರ್ಶಕರ, ₹1 ಲಂಚ ಕೊಡದೆ ಇರತಕ್ಕಂಥ ವ್ಯಕ್ತಿಗಳರ. ಅಂತವ್ರ ಕೈಯಲ್ಲಿ ಸಮಾಜ ವ್ಯಸನ ಮುಕ್ತ ಆಗಲಿಕ್ಕೆ ಸಾಧ್ಯದ. ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳು ಪ್ರಾಣಾಯಾಮ ಏನ್ ಹಾಕೊಂಡಾರ ಅವರ ಚಿಂತನೆಗಳಿಗೆ ಇದೇನು ಸಮಾಜದ ವ್ಯಸನ ಮುಕ್ತ ಅಭಿಯಾನ ಜಾಗೃತಿ ನಾವು ಕೂಡ ಪಕ್ಷಾತೀತ ಧರ್ಮಾತೀತ ಜಾತ್ಯತೀತವಾಗಿ ಅವ್ರ ಬೆಂಬಲ ನಿಲ್ಲೋಣ ಅಂತೇಳಿ ನಾನು ಮಾತುಗಳನ್ನು. ನಮ್ಮಲ್ಲಿ ಹುಡುಗರ ಯಂಗ್ಸ್ಟರ್ಸ್ ಹಾಳಾಗತ್ತಾರ ಇದ್ದಂಗೆ ಡ್ರಗ್ಸ್ ಸಂಬಂಧ ಇದಾಗ್ಲಿ ಅವು. ಅದಕ್ಕೆ ನಾವು ಏನು ಜನಜಾಗೃತಿ ಮಾಡೋರದು ಜನಜಾಗೃತಿ ಆಂದೋಲನ ಮಾಡತ್ತೀವ್ರಿ. ಎಲ್ಲರಿಗೂ ಗೊತ್ತಾಗ್ಬೇಕಿದ್ದ ಡ್ರಗ್ಸ್ಲೇ ಅವ್ರಷ್ಟ ಹಾಳಾಗಂಗಿಲ್ರಿ, ಅವ್ರ ಸ್ನೇಹಿತರ, ಅವ್ರ ಶುಭ ಚಿಂತಕರ, ಅವ್ರ ಪರಿವಾರದವ್ರ ಎಲ್ಲರೂ ಹಾಳಾಕ್ತಾರ್ರಿ. ಮತ್ತೆ ಅದ್ರ ಇಫೆಕ್ಟ್ಸು ಭಾಳ ಇರ್ತಾವ್ರಿ. ನಮ್ಮಲ್ಲಿ ಏನೈತಿ ಇಲ್ಲಿ ಒಂದು ರಿಹ್ಯಾಬಿಲಿಟೇಷನ್ ಎಕ್ಸ್ಕ್ಲೂಸಿವ್ಲಿ ಒಂದು ಮಾಡಿದ್ರೆ ಚಲೋ ಆಕೈತ್ರಿ. ಮತ್ತೆ ಯಾರೇ ಡ್ರಗ್ ಮಾರಾಟ ಮಾಡೋರು ಶಿಖರ ಇಮಿಡಿಯೇಟ್ ಅವ್ರ ಮ್ಯಾಗ ಆಕ್ಷನ್ ತಗೋಬೇಕ್ರಿ. ಮತ್ತು ಇವೇನು ಇಂಟಿಮೇಷನ್ ಕೊಡೋರಾಗಿಲ್ರಿ ಡಿಪಾರ್ಟ್ಮೆಂಟಲ್ಲಿ, ಇಲ್ಲಾಂದ್ರ ಯಾರೇ ಫ್ಯಾಮಿಲಿನಾಗ ಯಾರೇ ಡ್ರಗ್ ಯೂಸರ್ಸ್ ಆಗಿ ಇರಲ್ರಿ ಅವ್ರದ್ದು ಏನ್ರಿ ಅವ್ರ ಪೊಲೀಸರಿಗೆ ಇಲ್ಲಾಂದ್ರ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾರಿಗಾರೆ ಭೇಟಿಯಾಗಿ ಇನ್ಫಾರ್ಮೇಶನ್ ಕೊಡೋದ ಅಥವಾ ಸ್ವತಃ ರಿಹ್ಯಾಬಿಲಿಟೇಷನ್ಗೆ ಹೋಗ್ಬೇಕಂತ ಇಚ್ಛಾ ವ್ಯಕ್ತ ಮಾಡೋದ್ರಿ ಅವ್ರೆಲ್ಲ ಹೆಸರುಗಳು ಗುಪ್ತವಾಗಿ ಇಡ್ಬೇಕ್ರಿ. ಇಲ್ಲಾಂದ್ರೆ ಚಲೋ ಮನಿತಾನ್ಗಳಾಗ್ಲಿ, ಸಿಂಪಲ್ ಮನಿತಾನ್ ದಿವಸ ದುಡ್ಯಾಕ್ ಹೋಗೋ ಮಂದಿ ಆಗಿಲ್ರಿ, ಅವ್ರ ಹುಡುಗರು ಮುಂದೆ ಬರಂಗಿಲ್ಲ. ಅಲ್ಲಿಂದ ಅಲ್ಲೇ ಮುಂಚೆ ಏನ್ ಕಂಪ್ಲೇಂಟ್ ಆಗ್ಬಾರ್ದು ಹಂಗೆ ನೋಡ್ಕೋತಾರ್ರಿ. ಅದಕ್ಕೆ ಸ್ವಲ್ಪ ಗುಪ್ತವಾಗಿ ಆದ್ರೆ ಭಾಳ ಚಲೋ ಆಕೈತ್ರಿ. ಇದ ಫಿಕ್ಸ್ ನಮಗ ಗೊತ್ತಿಲ್ಲ ಯಾರು ಮಾಡತ್ತಾರ ಏನ್ ಮಾಡತ್ತಾರ ಅದ್ ಏನೋ ಗೊತ್ತಿಲ್ರಿ. ಖರೆ ಹುಡುಗರು ಮಾತ್ರ ಭವಿಷ್ಯ ಹಾಳಾಕತ್ರಿ. ನಮ್ ರಾಯಬಾಗ ನಾವು ಡ್ರಗ್ ರಹಿತ ಮಾಡ್ಬೇಕಂತ ನಮ್ ಇಚ್ಛೆ ಐತ್ರಿ. ಅದು ಹುಡುಕಿ ತೆಗದ ನೆಟ್ವರ್ಕ್ ಬಸ್ಟ್ ಮಾಡ್ಬೇಕ್ರಿ. ಅದು ಡ್ರಗ್ ನೆಟ್ವರ್ಕ್ ಏನೈತ್ರಿ ಅದ್ ಬಸ್ಟ್ ಮಾಡ್ಬೇಕ್ರಿ. ಮತ್ ಡ್ರಗ್ ನೆಟ್ವರ್ಕ್ ನಡ್ಸೋರು ಈಗ ಸ್ವಲ್ಪ ಸ್ಲೋ ನಡೆದಿರ್ಬೋದ್ರಿ, ಅಂದ್ರೆ ನಾರ್ಮಲ್ ಆಗಿ ನಾಳೆ ಮಾಫಿಯಾ ಆಕತ್ರಿ. ಈಗ ಗೋವಾ ಪಂಜಾಬ್ ನೋಡ್ರಿ ಔಟ್ ಆಫ್ ಕಂಟ್ರೋಲ್ ಹೋಗಿದಾವ್ರಿ. ನಮ್ಮಲ್ಲಿ ನಾವು ಹುಡುಗರು ನಾವು ಆಜಾದ್ ಮಾಡೋ ಟೈಮ್ ಇದ ಐತ್ರಿ. ಇದ್ರ ಮುಂದೆ ನಾವು ಹೋದ್ರೆ ಏನ್ ಮಾಡಕ್ ಬರಂಗಿಲ್ರಿ. ಮತ್ ಸಂವಿಧಾನ ಶಕ್ತಿಲೇ ಮತ್ತೆ ದೇವ್ರ ಆಶೀರ್ವಾದ್ಲೇ ರಾಯಬಾಗ್ ಡ್ರಗ್ಸ್ ರಹಿತ ಆಕೈತಿ ಅಂತ ನನಗ ಖಂಡಿತ ವಿಶ್ವಾಸ ಐತ್ರಿ. ನಾ ಬರ್ದದ ಬುಕ್ಕು ನಾ ಯಂಗ್ ಹುಡುಗರು ಡ್ರಗ್ಸ್ ಮಾಡಬಾರ್ದಂತ ಆ ವಿಷಯ ಮ್ಯಾಗ ಇಟ್ಟು ಡ್ರಗ್ಸ್ ಬರ್ದೇನ್ರಿ. ಖರೆ ಅತ್ರ ಡೈರೆಕ್ಟ್ಲಿ ಬರ್ದಿಲ್ರಿ. ಯಾಕಂದ್ರೆ ಯೂತ್ ಯಂಗ್ಸ್ಟರ್ಸ್ ಏನದಾರ್ರಿ, ನೀವು ಡೈರೆಕ್ಟ್ಲಿ ಡ್ರಗ್ಸ್ ಮಾಡಬೇಡ ಅಂತ ಅಂದ್ರ ಅವ್ರ ಮತಟ್ ಮಾಡೋಂಗ ಅನಿಸ್ತೈತ್ರಿ. ಅದಕ್ಕ ಬುಕ್ನಾಗ ಒಂದ್ ಲವ್ ಸ್ಟೋರಿ ಟೈಪ್ ಅವ್ರ ಲವ್ ನಾಗ ಇರ್ತಾರೋ, ಅವ್ರ ಫ್ಯಾಮಿಲಿದವ್ರ ಮತ್ ಯಾರು ಕೂಡ ಲವ್ ನಾಗ ಇರ್ತಾರ ಅವ್ರ ಹೆಂಗ್ ಹಾಳಾಗ್ತಾರೋ, ಮತ್ ಅವ್ರ ಸ್ನೇಹಿತರ ಶುಭ ಚಿಂತಕರು ಹೆಂಗ್ ಹಾಳಾಗ್ತಾರೋ, ಅವ್ನ ಜೀವನ್ ಹೆಂಗ್ ಹಾಳಾಕೈತಿ ಡ್ರಗ್ ಮಾಡಿದವಂದ. ಆ ಬುಕ್ನಾಗ ಇದು ಐತಿ, ಅವ್ನ ಅಗದಿ ಖಾಸ್ ದೋಸ್ತ್ ಅದ್ ತೀರ್ಕೋತಾನು, ಅದ್ ಅವ್ನ್ ಗಿಲ್ಟ್ ಬರ್ತೈತ್ರಿ. ಗಿಲ್ಟ್, ಫರ್ಗಿವ್ನೆಸ್, ಮೊಬಿಡಿಟಿ, death, drug abuse, and how it affects the people around us and the people that we love more than ourselves. Main ಅದ ಐತ್ರಿ ಅದ್ರ. ನಮಗೆ ಯಾರೇ ಚಲೋ ಟ್ರಾನ್ಸ್ಲೇಟರ್ ಸಿಗ್ಬೇಕ್ರಿ. ಯಾಕಂದ್ರೆ ನಾ ಏನ್ ಬರ್ದೇನ ಅದ್ರ ಮೀನಿಂಗ್ ಚೇಂಜ್ ಆಗ್ಬಾರ್ದ್ರಿ. ನಿಮಗೂ ಗೊತ್ತಿರ್ಬೇಕು ಪತ್ರಕರ್ತ ಇದಾರೆ, ಒಮ್ಮೆ ಅನುವಾದ ಮಾಡೋದ್ನಾಗ ಅರ್ಥ ಚೇಂಜ್ ಆಕೈತ್ರಿ. ಆ ಅರ್ಥ ಒಂದ್ ಸ್ವಲ್ಪ ಚೇಂಜ್ ಆದ್ರೆ ನಮ್ಮ ಮನಸ್ಸಿಗೆ ನುಸ್ತೈತ್ರಿ. ಅದಕ್ಕೆ ನಿಮ್ ಮನ್ಯಾಗ ಹೊತ್ತಬಹುದು, ನಮ್ಮ ಮನ್ಯಾಗ ಹೊತ್ತಬಹುದು. ಈಗ ಸ್ಟಾರ್ಟಿಂಗ್ ಫೇಸ್ ಐತ್ರಿ. ಈಗ ಅದನ್ನ ನೀವು ದಬಾಜ್ ನೆಪ್ಪಿನ ಬಟ್ಟದಾರ ಇಂಗ್ಲಿಷ್ನಾಗ ಇಲ್ಲೇ ನೀವು ದಬಾಜ್ ಅಂದ್ರೆ ಮುಂದೆ ಆಗಬೇಕು. ಈ ಗೋವಾ ಪಂಜಾಬ್ ಔಟ್ ಆಫ್ ಕಂಟ್ರೋಲ್ ಆಗಿರುತ್ತೆ. ಯಾರು ಏನ್ ಮಾಡೋದು ಬಿಟ್ಟು ಯಾರು ಕಟ್ಟಿದೆ ಮಾಫಿಯಾ ಆಗಿದೆ. ಈಗ ಇವರು ಡ್ರಗ್ ಡೀಲರ್ಗಳು ಬಹಳ ಖತರ್ನಾಕ್ ಮೈತ್ರಿ. ನೀವು ಗಪ್ ಕೊಡ್ಬೇಕಿಲ್ರಿ, ಅವ್ರಿಗೆ ಮಾಹಿತಿ ಕೊಡ್ಬೇಕ್ರಿ. ನಿಮ್ಮೊಳಗ ಯಾರ್ಯಾರು ಎಲ್ಲೆಲ್ಲಿ ಕಾಣು ಅಂತಂದ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಂಟಿಮೇಷನ್ ಮಾಡ್ರಿ. ಅದೇ ಒಂದ್ ಸಲ ಸಿಗ್ಲಿಲ್ಲ, 10 ಸಲ ಸಿಗ್ಲಿಲ್ಲ, 11ನೇ ಸಲ ಸಿಗತ್ತಲ್ಲ ಮಾರೋರು. ಮೇನ್ ಪ್ರಾಬ್ಲಮ್ ನಮ್ಮಲ್ಲಿ ನಾವು ಮಾರೋರು ಹಿಡಿಬೇಕ್ರಿ. ಮತ್ ಯಾರು ಉಪಯೋಗ ಮಾಡ್ತಾರೋ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಮಾಡಿಸ್ಬೇಕ್ರಿ, ಕೌನ್ಸಿಲಿಂಗ್ ಮಾಡಿಸ್ಬೇಕ್ರಿ. ಯಾಕಂದ್ರೆ ಸಣ್ಣ ಹುಡುಗರು ಇರ್ತಾರೆ, ಅವ್ರು ಅವ್ರ ಹೆಸರು ಕೆಟ್ಟದಿಂದ ಅವ್ರ ಆತ್ಮಹತ್ಯೆ ಮಾಡೋದಾರ್ರಿ. ಅಂದ್ರೆ ಬೇರೆ ಏನ್ ಮಾಡ್ತಾರೆ, ಮನಿ ಮೇಲೆ ಹೋಗ್ತಾರೆ, ಇದೆಲ್ಲ ತ್ರಾಸ ಆಗೈತೆ. ಅದಕ್ಕೆ ನಿಮಗೆ ಯಾರೇ ಮಾರಾಟ ಮಾಡೋ ಮಾಹಿತಿ ಕೊಟ್ಟಂತ ಪೊಲೀಸರಿಗೆ ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ತಾರೆ, ಅದನ್ನ ಗುಪ್ತವಾಗಿ ಇಡ್ರಿ. ಯಾಕಂದ್ರೆ ಎಲ್ಲರೂ ಚಲೋ ಮನಿ ತಂದವ್ರ, ದುಡಿಯವ್ರ, ನೌಕರಿ ಈಗ ಯಾರೇ ಫ್ಯಾಮಿಲಿನಾಗ ಯಾರೇ ಕುರುತಿದ್ದಾವ ಎಲ್ಲೆಲ್ಲಿ ಮಾರಾಟ ಆಗಬೇಕು, ಪ್ಲೀಸ್ ಇಮಿಡಿಯೇಟ್ಲಿ ಇಂಟಿಮೇಷನ್ ಕೊಡ್ರಿ. ನಿಮ್ ಹೆಸರು ಗುಪ್ತಿರ್ತಾರೆ. ಸಂವಿಧಾನ ಶಕ್ತಿ ದೇವರ ಆಶೀರ್ವಾದ ರಾಯಬಾಗ ಡ್ರಗ್ ರಹಿತ ಆಗ್ತೈತೆ ಅಂತ ನನಗೆ ಕಾನ್ಫಿಡೆನ್ಸ್ ಐತಿ. ಜಯ ಕರ್ನಾಟಕ, ಜಯ ರಾಯಬಾಗ.